ಅಫ್ಕೋರ್ಸ್ ಸರ್ಕಾರಕ್ಕಿರುವಂತಹ ದೊಡ್ಡ ಚಾಲೆಂಜ್ ಇದು, ಬರವನ್ನ ಸಮರ್ಪಕವಾಗಿ ನಿಭಾಯಿಸಬೇಕು ಅಂತ. ಬಿಕಾಸ್ ರೈತ ಒದ್ದಾಡ್ತಿದ್ದಾನೆ ಈ ಬರದಿಂದ. ಆದರೆ ಬರ ಅಂದ್ರೆ ಇಷ್ಟನಾ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಕಾಡ್ಬಿಡುತ್ತೆ ಆ ಸಚಿವರು ಕೊಟ್ಟಂತ ಹೇಳಿಕೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ರೈತರ ಕುರಿತು ಸಿದ್ದರಾಮಯ್ಯನವರ ಸಂಪುಟದ ಸಚಿವರು ಒಂದು ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಯಾರಪ್ಪ ಎಡವಟ್ಟು ಮಾಡಿದ್ರು ಅಂತ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಎಂಥ ಮಾತು ಅಂತ ಅನ್ಕೋಬೇಕಷ್ಟೇ. ಈ ಸಚಿವರು ಕೊಟ್ಟಂತ ಹೇಳಿಕೆ, ಸಚಿವರ ಹೆಸರು ಶಿವಾನಂದ ಪಾಟೀಲ್ರು. ಈಗ ದೊಡ್ಡ ವಿವಾದ ಹೇಳ್ತಾ ಇದೆ ಅದು. ಪದೇ ಪದೇ ಬರಗಾಲ ಬರಲಿ ಅನ್ನೋದು ರೈತರ ಆಸೆ. ಐ ರಿಪೀಟ್, ಪದೇ ಪದೇ ಬರಗಾಲ ಬರಲಿ ಅನ್ನುವುದು ರೈತರ ಆಸೆ. ಯಾವ ರೈತ ಆಸೆ ಪಡ್ತಾನ್ರಿ ಹಿಂಗೆ? ಬರಗಾಲ ಬಂದ್ರೆ ರೈತರು ಸಾಲ ಮನ್ನದ ಆಸೆ ಇಟ್ಕೊಳ್ತಾರೆ. ಆಸೆ ಇಟ್ಕೊಳ್ಳೋಕ್ಕೋಸ್ಕರ ಬರ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾರ? ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಸಚಿವ ಶಿವಾನಂದ ಪಾಟೀಲ್ರು. ರಾಂಗ್, ವೆರಿ ವೆರಿ ರಾಂಗ್. ಹಿಂದಿನ ಸರ್ಕಾರಗಳು ಸಾಲ ಮನ್ನಾ ಮಾಡಿವೆ, ಈಗ ಅದು ಕಷ್ಟ. ಚಿಕ್ಕೋಡಿಯ ಸುಟ್ಟಟ್ಟಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಂತಹ ವಿವಾದದ ಹೇಳಿಕೆ ಇದು. ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ಅಂದಿದ್ರು ಶಿವಾನಂದ ಪಾಟೀಲ್ರು. ಎಂಥ ಮಾತಿದ್ರು. ಅವ್ರು ಏನ್ ಮಾತಾಡಿದ್ದಾರೆ ಅವರ ಧ್ವನಿಯಲ್ಲೇ ಕೇಳಿಸ್ಕೊಂಬಿಡಿ ನೀವು ಒಂದ್ಸರಿ, ನಿಮ್ಮ ಕಿವಿಗಳು ಪಾವನ ಆಗ್ಬಿಡ್ಲಿ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದ್ ಸರ್ತಿ ಬಂದೇ ಬರ್ತದ. ಆದ್ರೂ ಈ ಸರ್ತಿ ಬಂದದ್ ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನು ಬಿಟ್ಟಾರ, ಕುಮಾರಸ್ವಾಮಿನೂ ಬಿಟ್ಟಾರ, ಯಡಿಯೂರಪ್ಪನವರು ಬಿಟ್ಟಾರ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು, ಆದ್ರೆ ಸದಾ ನಮ್ಮ ನೆರವಿಗೆ ಬಾ ಅಂದ್ರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ಅಂಥದ್ದು ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಮಂಜುನಾಥ್ ಹುಡೇದ್ ದೂರವಾಣಿ ಸಂಪರ್ಕದಲ್ಲಿ ಲಭ್ಯ ಆಗ್ತಿದ್ದಾರೆ. ಮಂಜುನಾಥ್ ನಮಸ್ಕಾರ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಅವಾಗ ಯಾಕೋ ಸಕ್ಕರೆ ಸಚಿವರು ವಿವಾದಾತ್ಮಕವನ್ನ ಹೇಳಿಕೆಗಳನ್ನು ಕೊಟ್ಟು ಮೈಮೇಲೆ ಎಳ್ಕೋತಿದ್ದಾರೆ ಅಂತ ಅನಿಸ್ತಾ ಇದೆ. ಕಳೆದ ಬಾರಿಯೂ ಕೂಡ ಇದೇ ರೀತಿ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆ ಕೊಟ್ಟರು. ಅವಾಗಲೂ ಕೂಡ ಒಂದಷ್ಟು ಸ್ಪಷ್ಟನೆ ಕೊಡೋಕೆ ಭಾಳ ಒದ್ದಾಡ್ಬಿಟ್ರು. ಈಗಲೂ ಯಾಕೋ ಅದೇ ಥರದ ಹೇಳಿಕೆಯನ್ನು ವಿವಾದ ಎಬ್ಸೋಕೆ ಅವರ ಹೇಳಿಕೆಗಳು ಈಗ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಈ ಥರದ ಹೇಳಿಕೆಗಳು? ಹರೀಶ್, ಶಿವಾನಂದ ಪಾಟೀಲ್ ಅವರು ಈ ಹಿಂದೆನೂ ಕೂಡ ವಿವಾದಕ್ಕೆ ಗುರಿಯಾಗಿದ್ರು, ಮತ್ತು ಈಗಲೂ ಕೂಡ ಏನು ಅಂತಂದ್ರೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ರೈತರು ಯಾವುದೇ ಕಾರಣಕ್ಕೂ ಬರಗಾಲ ಬರ್ಲಿ ಅಥವಾ ನಾವು ಬೆಳೆದ ಬೆಳೆ ಹಾಳಾಗಿ ಹೋಗ್ಲಿ ಅನ್ನೋ ರೀತಿಯಲ್ಲಿ ಯಾರು ಕೂಡ ವಿಚಾರ ಮಾಡಲ್ಲ. ಸರಿಯಾಗಿ ಮಳೆ ಬೆಳೆ ಬರ್ಲಿ, ಡ್ಯಾಮ್ಗಳು ತುಂಬಲಿ, ಅಥವಾ ನಾವು ಬೆಳೆದಿರೋ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗ್ಲಿ ಅಂತ ಹೇಳಿ ರೈತರು ಆಶಯವನ್ನು ಪಡ್ಕೊಳ್ತಾರೆ. ಮತ್ತು ಅದಕ್ಕೋಸ್ಕರನೇ ಸಾಕಷ್ಟು ಹೋರಾಟಗಳು ಕೂಡ ಇವತ್ತಿನವರೆಗೂ ಕೂಡ ರೈತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಸುಟ್ಟಟ್ಟಿ ಗ್ರಾಮದಲ್ಲಿ ತಾವು ದೃಶ್ಯಗಳಲ್ಲೂ ನೋಡ್ತಾ ಇದ್ರಿ, ಮಾತಾಡಿದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಅವ್ರು ಮಾತಾಡಿರುವಂತದ್ದು ರೈತರು ಬರಗಾಲ ಬರ್ಲಿ ಅಂತ ಹೇಳಿ ಆಸೆ ಪಡ್ತಾರೆ ಅಥವಾ ಇಷ್ಟಪಡ್ತಾರೆ. ಯಾಕೆಂತಂದ್ರೆ ಬರಗಾಲ ಬಂದ್ರೆ ಅವರಿಗೆ ಸಾಲ ಮನ್ನಾ ಆಗುತ್ತೆ ಅನ್ನುವಂತ ಒಂದು ಬೈಕಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಈಗ ಏನು ಅಂತಂದ್ರೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಪರಿಹಾರ ಹೆಚ್ಚು ಸಿಗುತ್ತೆ, ಹಾಗಾಗಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ಹಿಂದೆ. ಅವಾಗ್ಲೂ ಇದೇ ರೀತಿ ಎಲ್ಲರೂ ರೊಚ್ಚಿಗೆ ಎದ್ದಿದ್ರು, ವಾಪಸ್ ತಗೋಬೇಕು ನಿಮ್ ಸ್ಟೇಟ್ಮೆಂಟ್ ಅಂತ. ಇವ್ರು ನೋಡಿದ್ರೆ ಸಾಹೇಬರು ರೈತರ ಬಗ್ಗೆ ನಂಗೆ ತುಂಬಾ ಕಾಳಜಿ ಇದೆ ಅಂತ ಕೂಡ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಸೂಕ್ಷ್ಮತೆಯನ್ನು ಮರೆತು ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಹಿಂಗೆ?
ಖಂಡಿತವಾಗ್ಲೂ ಹರೀಶ್, ಇದು ಒಂದ್ ರೀತಿ ಖಯಾಲಿ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಬಾಲಿಶವಾಗಿರ್ತಕ್ಕಂತ ಹೇಳಿಕೆಗಳನ್ನ, ಅದರಲ್ಲೂ ರೈತರ ಬಗ್ಗೆ, ರೈತಾಪಿ ವರ್ಗದ ಬಗ್ಗೆ ಕೊಡ್ತಾ ಹೋದ್ರೆ ನಿಜಕ್ಕೂ ಇದು ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೂ ಕಾರಣ ಆಗುತ್ತೆ. ಈಗಾಗಲೇ ಏನು ಅಂತಂದ್ರೆ ರೈತರು ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಚಿವರ ಈ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಹೋರಾಟಕ್ಕೂ ಕೂಡ ಸಜ್ಜಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸಚಿವರ ತಮ್ಮ ಹೇಳಿಕೆಯನ್ನ ಹಿಂದೆ ತಗೊಳ್ಬೇಕು, ಈ ರೀತಿಯಾಗಿ ಮಾತಾಡಿರ್ತಕ್ಕಂಥ ಸಚಿವರು ರಾಜ್ಯದ ರೈತರ ಕ್ಷಮೆಯನ್ನ ಕೇಳಬೇಕು ಅಂತ ಕೂಡ ರೈತರು ಆಗ್ರಹವನ್ನ ಮಾಡ್ಲಿದ್ದಾರೆ. ಸೊ ಇದ್ರ ಬಗ್ಗೆ, ಈ ಸಚಿವರ ಈ ಸ್ಟೇಟ್ಮೆಂಟ್ ಬಗ್ಗೆ ಹೋರಾಟಕ್ಕೂ ಕೂಡ ಏನು ಅಂತಂದ್ರೆ ರಾಜ್ಯವ್ಯಾಪಿ ರೈತರು ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಮಂಜುನಾಥ್ ಹೊಡೆದ್. ಸಚಿವರ ಈ ಹೇಳಿಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆ ಕೂಡ ಈ ಥರದ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಅವಾಗಲೂ ಕೂಡ ಬಹಿರಂಗವಾಗಿ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ ಎದುರಿಸಿದ್ರು ಶಿವಾನಂದ ಪಾಟೀಲ್ರು. ಒನ್ಸ್ ಅಗೈನ್ ಸಕ್ಕರೆ ಸಚಿವರ ಈ ಮಾತು ಇದೀಗ ರೈತರ ಬಳಗದಲ್ಲಿ ಒಂದಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ. ಗೊತ್ತಿಲ್ಲ ಮತ್ತವರ ಈ ನಡೆ ಮತ್ತಿದಕ್ಕೆ ಸಮಜಾಯಿಷಿ ಕೊಡುವಂಥ ಕೆಲಸ ಇಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಮಾತನ್ನ, ನನ್ಗೆ ತುಂಬ ಕಾಳಜಿ ಐತ್ರಿ ಅಂತ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ ಸಚಿವರು. ಆದರೆ ಇವರ ಈ ಹೇಳಿಕೆ ಮತ್ತೆ ರೈತರ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿದೆ. ರೈತರ ಕುರಿತು ಸಚಿವರು ಅದೇನು ಬಾಯಿ ತಪ್ಪಿನೋ ನಾಲ್ಗೆ ತಪ್ಪಿನೋ, ಈ ನಾಲ್ಗೆ ಮೂಳೆ ಇಲ್ವಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿರೋದು. ಸೊ ಹಾಗಾಗಿ ಒನ್ಸ್ ಅಗೈನ್ ಸಚಿವ ಶಿವಾನಂದ ಪಾಟೀಲ್ರು ಪದೇ ಬರಗಾಲ ಬರಲಿ, ರೈತರು ತುಂಬಾ ಆಸೆ ಪಡ್ತಿದ್ದಾರೆ ಅಂದ್ಬಿಟ್ರು. ಅವ್ರೇನ್ ಮಾತಾಡಿದ್ರು, ಯಾರಾದ್ರು ಕೇಳಿಸ್ಕೊಳ್ದೆ ಹೋದ್ರೆ ಈಗ ಅಲರ್ಟ್ ಆಗಿ ಕಿವಿ ಅಗಲಿಸಿ ಅವರ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ನಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ, ಹಂಗ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದ್ ಸರ್ತಿ ಬಂದೇ ಬರ್ತದ. ಆದ್ರೂ ಈ ಸರ್ತಿ ಬಂದದ್ ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ನಿಮ್ಗೆ ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರೆ, ನಿಮಗೇನು ಹೇಳ್ಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನು ಬಿಟ್ಟಾರೆ, ಕುಮಾರಸ್ವಾಮಿನೂ ಬಿಟ್ಟಾರೆ, ಯಡಿಯೂರಪ್ಪನವರು ಬಿಟ್ಟಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು, ಆದ್ರೆ ಸದಾ ನನ್ನ ನೆರವಿಗೆ ಬಾ ಅಂದ್ರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ಅಂಥದ್ದು ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂತ ಭವಿಷ್ಯ ಇದೆ. ರೈತರಿಗೆ ಏನಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.